ಹಾಯ್, ವೆಲ್ಕಮ್ ಬ್ಯಾಕ್ ಟು ಕನಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಭಾನುವಾರದ ವ್ಲಾಗು. ಭಾನುವಾರ ಒಂದು ಮಧ್ಯಾಹ್ನ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ತಿಂಡಿ ಎಲ್ಲ ಆಯಿತು. ತಿಂಡಿಗೆ ಇವತ್ತು ಮಟನ್ ಬಿರಿಯಾನಿ ಮಾಡಿದ್ವಿ. ನಾನು ವೀಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ ಕೊನೆಯಲ್ಲಷ್ಟಕ್ಕೆ. ಯಾಕೆ ಅಂತ ಅಂದರೆ ಬೇಗ ಮಾಡಬೇಕಿತ್ತು ಅದನ್ನು, ಬಿರಿಯಾನಿನ ಬೇಗ ಫಾಸ್ಟಾಗಿ ಮಾಡಬೇಕಿತ್ತು. ಅದಕ್ಕೋಸ್ಕರ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬೇಗ ಫಾಸ್ಟಾಗಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡಲಿಲ್ಲ. ಹಾಗೆ ಮಾಡ್ಕೊಂಡು ತಿನ್ಕೊಂಡ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಮಟನ್ ಬಿರಿಯಾನಿ. ಒಂದು ತಿಂಗಳಾಗಿತ್ತು ನಾವು ನಾನ್ ವೆಜ್ ತಿಂದು. ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನಲ್ಲ ನಾವು, ಅದರಿಂದಾಗಿ ಒಂದು ತಿಂಗಳಿಂದ ತಿಂದಿರ್ಲಿವಲ್ಲ, ಎಷ್ಟೋದಕ್ಕೆ ತಿಂತೀವಿ ಅನ್ನೋ ಫೀಲ್ ಆಗ್ತಾಯಿತ್ತು, ಟೆಂಪ್ಟ್ ಆಗ್ತಾಯಿತ್ತು ನಮಗೆ. ಅದಕ್ಕೋಸ್ಕರ ಮಾಡ್ಕೊಂಡು ತಿನ್ಕೊಂಬಿಟ್ವಿ ಬೇಗನೆ. ಈಗ ಚಿಕನ್ ಫ್ರೈ ಮಾಡೋಣ ಅಂತೇಳಿ, ಮಟನ್ ಜೊತೆಗೆ ಚಿಕನ್ ಕೂಡ ತಂದಿದ್ದರು. ಅದನ್ನ ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತೇಳಿ ಮಟನ್ ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಡ್ವಿ. ಈಗ ಚಿಕನ್ ಫ್ರೈ ಮಾಡೋಣ ಅಂತ. ಬನ್ನಿ, ಹೇಗೆ ನಾನು ಯಾವ ಥರ ಚಿಕನ್ ಫ್ರೈ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಚಿಕನ್ ಫ್ರೈಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕು, ಕಿತ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ನಾನೇ ಹಾಕಿದ್ದೀನಿ, ನಮ್ಮ ಮನೆಯಲ್ಲಿ ನಾನೇ ಬೆಳೆಸಿದ್ದೀನಿ ಚಿಕ್ಕದಾಗಿ. ಕರಿಬೇವಿಗೆ ಈ ರೀತಿ ಬೆಳೆದಿದೆ. ಬೇಕು ಅಂದಾಗ ಎಮರ್ಜೆನ್ಸಿಗೆ ಇಟ್ಕೊತೀನಿ, ಇದಾಗೆಲ್ಲ ಊರಿಗೆ ಹಾಕಿಸ್ಬೇಕು. ಇವತ್ತು ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಫ್ರೈ ಮಾಡೋದಕ್ಕೆ ಅಂತ ಹೇಳಿ. ಇವತ್ತೇ ಅಂತಲ್ಲ, ನಾರ್ಮಲಾಗಿ ಅವ್ರ ಮನೆಯಲ್ಲಿ ಫ್ರೀಯಾಗಿದ್ದರೆ ನನಗೆ ಸ್ವಲ್ಪ ಅಡುಗೆ ಮನೇಲಿ ಹೆಲ್ಪ್ ಮಾಡ್ಕೊಳ್ತಾರೆ. ಸೊ ಅವ್ರು ಬೆಳಗ್ಗೆನೇ ನನಗೆ ಹೇಳಿದ್ರು, ನಿನಗೇನು ಫ್ರೈ ಮಾಡೋದಕ್ಕೆ ಏನೆಲ್ಲ ಹೆಲ್ಪ್ ಬೇಕೋ ಅದು ನಾನು ಮಾಡಿಕೊಡ್ತೀನಿ, ವೀಡಿಯೋ ನಾನು ಮಾಡಿಕೊಡ್ತೀನಿ, ಬಿರಿಯಾನಿಗೆ ಮಾತ್ರ ವೀಡಿಯೋ ಮಾಡ್ದೇನೆ ಬೇಗ ಮಾಡ್ಬೋ ಅಂತ ಹೇಳಿದರು. ಸರಿ ಅಂತ ನಾನು ಅಗ್ರಿ ಆಗಿದ್ದೆ. ಇವತ್ತು ನನಗೋಸ್ಕರ ಅವರು ಬೇಗನೆ ಹೋಗಿ ಚಿಕನ್ ಮಟನ್ ತೊಗೊಂಬಂದಿದ್ರು. ನಾನು ಎದ್ದೇಳೋಕೆ ಮುಂಚೆನೇ ಅವ್ರು ಮಟನ್ ಅಂಗಡಿನಲ್ಲಿದ್ದರು. ನನಗೆ ಕಾಲ್ ಮಾಡಿದರು ಅಲ್ಲಿಂದನೇ, ಗುಡ್ ಮಾರ್ನಿಂಗ್, ಏನೇನು ಬೇಕಮ್ಮ ಅಂತ ಹೇಳಿಬಿಟ್ಟು. ನನಗೆ ಆಶ್ಚರ್ಯ ಇತ್ತು, ಇದ್ಯಾಗನಪ್ಪ ಇವ್ರು ಬೆಳಗ್ಗೆನೇ ಹಿಂಗೆ ಕಾಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮಟನ್ ಅಂಗಡಿಲಿದ್ದೀನಿ, ಏನೇನು ಬೇಕು, ಬೇರೆ ಏನಾದರೂ ಬೇಕಾ ಅಂತ ಹೇಳ್ಕೊಂಡು ಕಾಲ್ ಮಾಡಿದ್ರು. ನಾನು ತಿಂದಿಲ್ವಲ್ಲ, ಇವತ್ತಾರು ತಿನ್ನಲಿ, ಬೆಳಗ್ಗೆ ಸಂಜೆ ಮಧ್ಯಾಹ್ನ 3 ಟೈಮ್ ತಿಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ನಮಗೆ. ಅದರಿಂದಾಗಿ ತಿಂಡಿಗೆ ತೊಗೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದರು. ನಾವು ನಾರ್ಮಲಾಗಿ ವೆಡ್ನೆಸ್ಡೇ ಸಂಡೇ 2 ದಿನ ನಾನು ತಿನ್ನೋದು. ಇವತ್ತು ಮಿಸ್ ಮಾಡಿ 15 ಡೇಸ್ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಬೆಳಗ್ಗೆನೇ ಮಾಡಿಬಿಡ್ಲಿ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಹೋಗಿ ತೊಗೊಬಂದರು ಪಾಪ ನನಗೋಸ್ಕರ. ನೋಡಿ, ನನ್ನ ಹಸ್ಬೆಂಡ್ ನಾನು ಎಷ್ಟು ಲವ್ ಮಾಡ್ತಾರೆ. ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಅಂದರೆ ಇಷ್ಟಪ್ಪ ಕಟ್ ಮಾಡಿ ಇಟ್ಟಿದ್ದಾರೆ. ಅದು ಪರವಾಗಿಲ್ಲ, ಫ್ರೈಗಲ್ವಾ ಅಂತ ಹೇಳ್ಬಿಟ್ಟು ನಾನು ಅಡ್ಜಸ್ಟ್ ಮಾಡಿಕೊಂಡೆ. ಫ್ರೈಗೆ ನಾರ್ಮಲಾಗಿ 1 ಗೆಡ್ಡೆ ಈರುಳ್ಳಿ ಬೇಕು, ದಪ್ಪ ಗೆಡ್ಡೆ ಆದರೆ 1 ಗೆಡ್ಡೆ ಬೇಕು, ಸಣ್ಣ ಗೆಡ್ಡೆ ಆದರೆ 2 ಬೇಕು. ಮತ್ತು ಇದಕ್ಕೆ ಮೇಯ್ನಾಗಿ ಟೊಮೊಟೊನೇ ಬೇಕಾಗಿರೋದು. ಟೊಮೊಟೊ 1.5 kg ಚಿಕನ್ನಿಗೆ ಏನಿಲ್ಲ ಅಂತ ಅಂದರೂ 3 ರಿಂದ 4 ಟೊಮೊಟೊ ಬೇಕೇ ಬೇಕು, ಅದರಿಂದನೇ ಟೇಸ್ಟ್ ಕೊಡೋದು. ಮತ್ತು 1 ಇಡೀ ಕರಿಬೇವು ತೊಗೊಂಡಿದ್ದೀನಿ, ಮತ್ತು 1 ಇಡೀ ಕೊತ್ತಂಬರಿ ಸೊಪ್ಪು, 1 ಇಡೀ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದುಬಿಟ್ಟು 2 ಸ್ಪೂನು, ಈ ಥರ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಬಾಣಲಿಗೆ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ, ಎಣ್ಣೆ ಹಾಕ್ಕೊತಿದ್ದೀನಿ. ದೊಡ್ಡ ಸ್ಪೂನಲ್ಲಿ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನು ಇದಕ್ಕೆ ಮೇಯ್ನಾಗಿ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಮೇಯ್ನಾಗಿ ಬೇಕಾಗಿರೋದೇನು ಅಂತ ಅಂದರೆ ಬೇಳೆ ಸಾಂಬಾರು ಪೌಡ್ರು, ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಆಯಿತಾ. ಇಲ್ಲಿ ನಾನು ತೋರಿಸೋದಿಲ್ಲ, ಸ್ಕಿಪ್ ಆಗಿದೆ, ಬಟ್ ಹಾಕ್ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಎಣ್ಣೆ ಕಾದ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೊಬೇಕು. ತುಂಬ ಫ್ರೈ ಆಗೋದು ಬೇಡ, ಈ ಥರ ಬ್ರೌನ್ ಸ್ವಲ್ಪ ಲೈಟ್ ಕೆಂಪು ಕಲರ್ ಬಂದರೆ ಸಾಕು ಈರುಳ್ಳಿ. ಮತ್ತು ಇದಕ್ಕೆ ಇಡೀ ಕರ್ಬೇವಿನ ಸೊಪ್ಪಿತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡಿಕೊಂಡು ಟೊಮೊಟೊ ಹಾಕ್ಕೊಬೇಕು. ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದು ಚೆನ್ನಾಗಿ ಬೇಯಬೇಕು ಟೊಮೊಟೊ ಇದರಲ್ಲಿ, ಆ ಥರ ಫ್ರೈ ಮಾಡ್ಕೊಬೇಕು ಟೊಮೊಟೊನ. ಅದಕ್ಕೆ ಟೊಮೊಟೊ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು ನಾನು ಈಗಲೇ ಉಪ್ಪು ಹಾಕ್ಕೊಂಬಿಡ್ತಾಯಿದ್ದೀನಿ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಬೇಯ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾನು ಈಗಲೇ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೋಡಿ, ಈಗ ಬೆಂದಿದೆಯಲ್ಲ, ಈ ಥರ ಇನ್ನೂ ಫ್ರೈ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಜಾಸ್ತಿ ಫ್ರೈ ಆಗಿದೆ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಈ ಸ್ಪೂನಲ್ಲಿ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿದ್ದಷ್ಟು ನಾನ್ ವೆಜ್ ಊಟ ಸೂಪರಾಗಿರುತ್ತೆ. ಸೊ ಅದರಿಂದಾಗಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ ನಂತರ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊತಾ ಇದ್ದೀನಿ.
ಇದೆಲ್ಲನೂ ಹಾಕ್ಕೊಂಡು ಹುರ್ಕೋಬೇಕು. ಕೊತ್ತಂಬರಿ ಪುದೀನನೂ ಈ ಟೈಮಲ್ಲೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ಇದು ಒಂದು ರೀತಿ ಯಾವ ರೀತಿ ಇರುತ್ತೆ ಅಂದರೆ ಚಿತ್ರಾನ್ನದ ಗೊಜ್ಜು ಇರುತ್ತಲ್ಲ ಆ ಲೆವೆಲ್ಗೆ ಫ್ರೈ ಮಾಡ್ಕೋಬೇಕು. ಈಗ ನಾನು 4 ಸ್ಪೂನು ಬೇಳೆ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಬಂದು 1.5 kg ಚಿಕನ್ಗೆ 4 ಸ್ಪೂನ್ ಬೇಳೆ ಸಾಂಬಾರು ಪೌಡರ್ ಬೇಕು. ನೀವೇನಾದರೂ ಕಮ್ಮಿ ಇದ್ದರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ಮತ್ತು ಇಷ್ಟು ಥರ ಫ್ರೈ ಸ್ವಲ್ಪ ಮಾಡ್ಕೊಂಡ ನಂತರ ಮಿಕ್ಸಪ್ ಮಾಡ್ಕೋಬೇಕು. ಚಿಕನ್ ಹಾಕಿ ನೀರು ಆ್ಯಡ್ ಮಾಡಬಾರ್ದು, ಹಾಗೆ ಮಿಕ್ಸ್ ಮಾಡಿ. ಚಿಕನ್ನೇ ನೀರು ಬಿಡುತ್ತಲ್ಲ, ಸೊ ಅದರಿಂದಾಗಿ ಈಗ ಟೈಮಲ್ಲಿ ನೀರು ಆ್ಯಡ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಈ ರೀತಿ ಹಾಕ್ಬಿಟ್ಟು ಮುಚ್ಚಿಬಿಡ್ತೀನಿ ಸ್ವಲ್ಪ ಹೊತ್ತು. ಆವಾಗವಾಗ ತಿರುಗಿಸ್ಕೊತಾ ಇರಬೇಕು. ಈಗ ಮುಚ್ಚಿರೋದ್ರಿಂದಾಗಿ ಚಿಕನ್ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನೋಡಿ ಈ ಥರ ಬೆಂದಿದೆ ಚಿಕನ್ನು. ಇದು ಇನ್ನೂ ರೆಡಿ ಆಗಬೇಕು, ಇನ್ನೂ ಬೇಯಬೇಕು ಚಿಕನ್ನು. ಸೊ ಆವಾಗವಾಗ ತಿರುಗಿಸ್ಕೋಬೇಕು. ನಾನು ಸ್ವಲ್ಪ ಗ್ರೇವಿ ಬೇಕು ಅಂತ ಹೇಳ್ಬಿಟ್ಟು 1 ಲೋಟ ನೀರು ಹಾಕ್ತಾಯಿದ್ದೀನಿ ಚಿಕ್ಕ ಲೋಟದಲ್ಲಿ. ನೀವೇನಾದರೂ ಗ್ರೇವಿ ಬೇಡ ಅಂದರೆ ಹಾಗೆ ಫ್ರೈ ಮಾಡ್ಕೊಬೋದು. ಗ್ರೇವಿ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಗ್ರೇವಿ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ಮತ್ತು ಚಿಕನ್ ಚೆನ್ನಾಗಿ ಬೇಯ್ಕೊಳ್ಳಿ ಅಂತಲೂ ಕೂಡ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ಈ ಥರ ಬೆಂದಿದೆ ಚಿಕನ್ನು. ಆದರೂ ಇನ್ನೂ ಸ್ವಲ್ಪ ಬೇಯಿಸ್ಕೊತೀನಿ. ಸುತ್ತ ಎಣ್ಣೆ ಬಿಟ್ಟರೆ ಚಿಕನ್ನು ಸಖತ್ತಾಗಿ ಫ್ರೈ ಆಗಿರುತ್ತೆ. ಅದರಿಂದಾಗಿ ಸುತ್ತ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊತಿರ್ತೀನಿ. ಆಗಾಗ ಸ್ವಲ್ಪ ಕೈ ಆಡ್ತಾ ಇರಬೇಕು, ಇಲ್ಲ ಅಂಡಿಡಿಯೋ ಸಾಧ್ಯತೆ ಇರುತ್ತೆ. ನೋಡಿ ಈಗ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ, ಸುತ್ತ ಎಣ್ಣೆ ಬಿಟ್ಟಿದೆ ಚಿಕನ್ನು. ಇದು ಈ ರೀತಿ ಬೇಯಿಸ್ಕೊಬೇಕು, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇದನ್ನು ನಮ್ಮಪ್ಪ ಮತ್ತು ನಮ್ಮ ಕಿರು ಇಬ್ಬರೂ ತುಂಬ ಇಷ್ಟಪಡ್ತಾರೆ. ನಾನು ಊರಿಗೆ ಹೋದಾಗೆಲ್ಲ ನಮ್ಮಪ್ಪ ಇದನ್ನೇ ನನ್ನ ಕೈಲಿ ಮಾಡಿಸ್ಕೊಳ್ಳೋದು. ಆಮೇಲೆ ಮತ್ತು ಪುನಃ ಏನು ಅಂತ ಅಂದರೆ ಇದು ಚಪಾತಿಗೆ ಮತ್ತು ರೈಸ್ಗೆ ಚೆನ್ನಾಗಿರುತ್ತೆ, ರೋಟಿಗೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಟೇಸ್ಟು ಆರಿದ್ಮೇಲಂತೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನೀಗ ನೆಕ್ಸ್ಟ್ ಊಟ ಮಾಡ್ತಿದ್ದೆ ಮಧ್ಯಾಹ್ನ. ನನ್ನ ಮಗಳು ಬಂದುಬಿಟ್ಟು ನನ್ನ ಹತ್ರ ಒಂಚೂರು ಕೊಡು ಅಂತ ಕೇಳ್ತಾಯಿದ್ಲು. ಅವಳಿಗೆ ಗೊತ್ತಿಲ್ಲ ಇದು ನಾನ್ ವೆಜ್ ಅಂತ ಹೇಳಿ. ನಾವು ಊಟ ಮಾಡ್ಬೇಕಾದ್ರೆ ಅವಳಿಗೆ ಈರುಳ್ಳಿ, ಕಾಳು ಈ ಥರದ್ದೆಲ್ಲ ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ದೀವಲ್ಲ, ಅದರಿಂದಾಗಿ ಈರುಳ್ಳಿ ಕೊಡು, ಕಾಳು ಕೊಡು ಅಂತ ಕೇಳ್ಕೊಂಡು ಬಂದಿತ್ತು. ಪಾಪ ಅವಳಿಗೆ ನಾನ್ ವೆಜ್ ಇನ್ನೂ ನಾವು ತಿನ್ನಿಸ್ತಿಲ್ಲ. ಅದರಿಂದ ಈಗ ಬಂದು ಆಚೆಗಡೆ ಕುತ್ಕೊಂಡು ನೋಡ್ತಾ ಇದ್ದಾಳೆ ಆಟ ಆಡೋ ಹುಡುಗರನ್ನ. ಅವಳಿಗೆ ಇಲ್ಲಿ ಯಾರು ಫ್ರೆಂಡ್ಸ್ಗಳಿಲ್ಲ, ಅವಳು ಒಬ್ಬಳೇ ಇಲ್ಲಿರೋದು. ನನಗೂ ಬೇಜಾರಾಗುತ್ತೆ ಒಂದೊಂದು ಸಲ. ಅದರಿಂದ ಹಿಂಗೆ ಹೋಗಿ ಕುತ್ಕೊಂಡು ನೋಡ್ತಾ ಇರುತ್ತೆ. ಕೆಳಗಡೆ ಕರ್ಕೊಂಡು ಹೋಗೋಣ ಅಂತ ಅಂದರೆ ಇವಳು ಮಲ್ಕೊಂಬಿಡ್ತಾಳೆ, ಇನ್ನೇನು ಮಲಗೋ ಟೈಮ್ ಅವಳದು.
ನಾವಿಲ್ಲಿ ರಾಮನಗರದಲ್ಲಿ ವಿಶಾಲ್ ಮಾರ್ಟ್ಗೆ ಬರೋದು ಯಾವಾಗಲೂ ಬಟ್ಟೆ ತೊಗೊಳೋದಕ್ಕೆ ಇವಳಿಗೆ ಅಂತ ಹೇಳಿ. ನಾನು ಇನ್ನೆಲ್ಲೂ ಹೊರಗಡೆ ಹೋಗಲ್ಲ. ಇಲ್ಲೇನಿದ್ರು ನಾರ್ಮಲಾಗಿ ಇಕ್ಕೋದಕ್ಕೆ ಚೆನ್ನಾಗಿರೋ ಡ್ರೆಸ್ಗಳು ಸಿಗುತ್ತೆ ಹಾಕೋದಕ್ಕೆ. ಬಟ್ ಈ ಹಬ್ಬದ ಸೀಸನ್ಗಳಲ್ಲಿ ಹಾಕೋದಕ್ಕೆ ಅಂತ ಸಿಗೋದಿಲ್ಲ ಬಟ್ಟೆಗಳು. ಆದರೆ ಅಮ್ಮ ಏನು ಹೇಳಿದರು, ಕಾಟನಲ್ಲಿ ತೊಗೊಳಗೆ ಅಂತ ಹೇಳಿದರು. ಕಾಟನಲ್ಲಿ ಇಲ್ಲಿ ಮಕ್ಳ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಅದು ಪರವಾಗಿಲ್ಲ, ಒಂದು ಸಿಕ್ತು ಡ್ರೆಸ್ಸು, ಓಕೆ ಇದೇ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಕೆಳಗಡೆ ನೋಡಿದೆ ಅಂಥ ಏನು ಕಲೆಕ್ಷನ್ಸ್ ಅನಿಸ್ಲಿಲ್ಲ ನನಗೆ. ಸ್ಪೆಷಲ್ ಡೇಗೆ ಹಾಕುವಂಥ ಕಲೆಕ್ಷನ್ಸ್ ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರ ಮೇಲ್ಗಡೆ ನೋಡೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಸೆಕ್ಷನ್ಗೆ ಬಂದ್ವಿ. ಮೇಲ್ಗಡೆನೂ ಕೂಡ ಬಟ್ಟೆ ಚಿಕ್ಕ ಮಕ್ಳುಗಳ್ದಿದೆ, ತುಂಬ ಚಿಕ್ಕ ಮಕ್ಳದು. ಚೆನ್ನಾಗಿದೆ ಇದು ನಾರ್ಮಲ್ ಡೇಸಲ್ಲಿ ಹಾಕೋದಕ್ಕೆ. ಇಲ್ಲೂ ಅಂತ ಏನು ಕಲೆಕ್ಷನ್ ನನಗೆ ಸಿಗಲಿಲ್ಲ ಅವಳಿಗೆ. ಆಮೇಲೆ ಸದ್ಯಕ್ಕೆ ತೊಗೊಂಡಿದ್ದೆ, ಸಾಕು ಇದೇನೇ ಬಿಡಿ ಇನ್ನು ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಹಾಕೋದಕ್ಕೆ ಅಂತ ಸ್ಪೆಷಲಾಗಿ ಏನೂ ಇಲ್ಲ ಇಲ್ಲಿ ಅಂತೇಳಿ ಹೋದ್ವಿ. ಇದು ಬಂದು ನಿಹಾರಿಕನಿಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದ ಡ್ರೆಸ್ಸು, ಅದು ಅವಳ ಬರ್ಡೇಗೆ ಇದೆ ಅದಕ್ಕೋಸ್ಕರ. ಮತ್ತು ಪುನಃ ಇದು ಬಂದು ಕನಿಗೆ ಅಂತ ಹೇಳ್ಬಿಟ್ಟು ಒಂದು ಡ್ರೆಸ್ ತೊಗೊಂಡೆ. ನಿಹಾರಿಕಾಗೆ ಬರ್ಡೇಗೆ ಯಾವಾಗಲೂ ಕಾಸು ಕೊಟ್ಬಿಡ್ತಿದ್ದೆ, ಈ ಸಲ ಬಂದುಬಿಟ್ಟು ಡ್ರೆಸ್ಸೇ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಡ್ರೆಸ್ಸೇ ಕೊಡಿಸ್ತಾ ಇದ್ದೀನಿ. ಅಲ್ಲಿ ಒಂದು ಯಾವುದೋ ಬಾಯ್ ಬೇಬಿ ಇತ್ತು, ಅದು ಅವಳನ್ನು ಮಾತಾಡಿಸ್ತಾ ಇತ್ತು. ಅವನು ಈಗ ಮುಟ್ಟಕ್ಕೆ ಬಂದ್ಬಿಟ್ಟ ಅಂತ ಇವಳು ಎದುರುಕೊಂಡು ನನ್ನ ಹತ್ರ ಕೋಡ್ ಬಂದ್ಬಿಟ್ಲು. ಅವನು ಶಾಕಾಗಿ ನೋಡ್ತಾ ಇದ್ದ. ಇಷ್ಟೇ ಶಾಪಿಂಗ್ ಮಾಡಿದ್ದು ನಾವು ಅಲ್ಲಿ, ಈ ಜಾಸ್ತಿ ಏನು ಮಾಡಲಿಲ್ಲ. ಇನ್ನು ನಾನು ಸ್ಯಾರಿ ಒಂದು ತೊಗೋಬೇಕಿತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾನು ಈ ಆದ್ಯ ಕಲೆಕ್ಷನ್ಸ್ ಬಂದೆ. ನಂಗೆ ಸ್ಯಾರಿ ಸಿಕ್ತು. ಅಲ್ಲಿಂದ ನೆಕ್ಸ್ಟು ನಿಹಾರಿಕಾಗೆ ಡ್ರೆಸ್ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇನ್ನು ನನ್ನ ಸ್ಯಾರಿ ಶಾಪಿಂಗ್ ಇದೆಲ್ಲನೂ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ವಿಡಿಯೋ ಲೆಂತ್ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕಟ್ ಮಾಡ್ತಿದ್ದೀನಿ. ಸೊ ನಿಮ್ಗೆಲ್ಲಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ನಮ್ಗೆ ಸಪೋರ್ಟ್ ಮಾಡಿ. ಕಮೆಂಟ್ಸ್ ಮಾಡಿ, ನೀವು ನನಗೆ ತುಂಬ ಇಷ್ಟ ಆಗುತ್ತೆ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ಸ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.